ಅವ್ರನ್ನ ಬಹಳವಾಗಿ ನಾನು ಪ್ರೀತಿ ಮಾಡ್ತಾ ಇದ್ದೆ. ಅವು ಎಂಥ ನಾಯಕ. ಹಾಗಾಗಿ ನಂತರದಲ್ಲಿ ಕಾಲಘಟ್ಟ, ಚುನಾವಣೆಗಳು, ಸರ್ಕಾರಗಳು, ಎಸ್.ಎಂ. ಕೃಷ್ಣ ಸಾಹೇಬ್ರೆ ಮುಖ್ಯಮಂತ್ರಿ ಆದರು. ನಾನು ಕೂಡ ಆ ಸಂದರ್ಭದಲ್ಲಿ ಶಾಸಕನಾಗಿದ್ದೆ. ಅವರ ಸಂಪುಟದಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ನನಗೆ ಕೊಟ್ಟಂಥ ಇಲಾಖೆ ಶಾಲಾ ಶಿಕ್ಷಣ. ಬಹಳ ಜನ ಹೇಳಿದ್ರು, ಏನು ಮೇಷ್ಟ್ರು ಕಾಯೋ ಕೆಲಸ ಕೊಟ್ಬಿಟ್ಟಿದ್ದಾರೆ ನಮಗೆ. ಇದು ಗೊತ್ತಾಯಿತು. ಕೃಷ್ಣ ಸಾಹೇಬ್ ವಿಶ್ವನಾಥ್, ನನ್ನ ಸರ್ಕಾರದ ಆದ್ಯತೆಯೇ ಅಕ್ಷರ ಮತ್ತು ಆರೋಗ್ಯ. ನಿಮಗೆ ಅದರ ಜವಾಬ್ದಾರಿ ಕೊಟ್ಟಿದ್ದೀನಿ. ಆ ಜವಾಬ್ದಾರಿ ನೀವು ಬಹಳ ಜತನದಿಂದ ಅದನ್ನ ಮಾಡಬೇಕು, ನಿರ್ವಹಿಸಬೇಕು ಅಂತ. ಆಗಲಿ ಸರ್, ಮಾಡ್ತೀನಿ ಅಂತಂತೇಳಿ ಶಾಲಾ ಶಿಕ್ಷಣ ಇಲಾಖೆಯನ್ನು ನಾನು ಬಹಳ ಗಂಭೀರವಾಗಿ ಪ್ರೀತಿಯಿಂದ ತಗೊಂಡೆ. ಸರ್, ಯಾವ ರೀತಿಯಾಗಿ ಸರ್ ಅಂದ್ರೆ ಸಚಿವ ಸಂಪುಟಕ್ಕೆ ಸೇರ್ಲಿಕ್ಕೆ ಶಾಸಕರಾಗಿದ್ರೆ ಯಾವ ರೀತಿಯಾಗಿ ಅವರು ಅಪ್ರೋಚ್ ಆಗಿದ್ದ ಅವತ್ತಿನ ದಿನ, ಹೇಗೆ ಅಂತೇಳಿ? ಯಾಕೆಂದ್ರೆ ಎಸ್.ಎಂ. ಕೃಷ್ಣ ಅವರು KPCC ಅಧ್ಯಕ್ಷರಾಗಿದ್ದರು, ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ, ಎಲೆಕ್ಷನ್ ಕಮಿಟಿಲೂ ಇದ್ದೆ ನಾನು. ಅದ್ರ ಜೊತೆಗೆ ಪಾಂಚಜನ್ಯ ಅಂತ ಹೆಸರು ಕೊಟ್ಟವನೇ ನಾನು. ಅದನ್ನ ಇಡೀ ರಾಜ್ಯವನ್ನ ಸುತ್ತಾಡಿದ್ರು ಜೊತೆಯಲ್ಲಿ ನಾವು. ಪ್ರತಿ ಜಿಲ್ಲೆಗೂ ಕೂಡ ನಾನು ಟಿಪ್ಪಣಿ ಬರೆದು ಕೊಡ್ತಾ ಇದ್ದೆ ಅವ್ರಿಗೆ. ಹಾಗಾಗಿ ನನ್ನನ್ನು ಬಹಳ ಆತ್ಮೀಯವಾಗಿ ಮಾತಾಡ್ತಾ ಇದ್ರು. ಇದು ಹೇಗೆ, ಈ ಜಿಲ್ಲೆಯಲ್ಲಿ ಹೇಗೆ, ಈ ಜಿಲ್ಲೆಯಲ್ಲಿ ಹೇಗೆ ಎಲ್ಲ. ಹಾಗಾಗಿ ಅವ ಆತ್ಮೀಯತೆ ಚುನಾವಣೆಯಲ್ಲಿ ಅವರು ಗೆದ್ದ ಮೇಲೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಸ್ಥಾಪನೆ ಆಯಿತು ಅವರ ನಾಯಕತ್ವದಲ್ಲಿ. ಆಗ ನನಗೊಂದು ಅವಕಾಶ ಅವರು ಕೊಟ್ಟರು. ಅವತ್ತು ನಿಮ್ಮ ವೈಯಕ್ತಿಕವಾಗಿ ನಿಮ್ಮವರ ಒಡನಾಟ ಎಷ್ಟು ವರ್ಷಗಳದ್ದು ಅಂತ ಹೇಳಿ? ಅಯ್ಯೋ ಬಹಳ ವರ್ಷಗಳದ್ದು. ಅವರು MP, ಸೆಂಟ್ರಲ್ ಮಿನಿಸ್ಟರ್, ಇದೆಲ್ಲ ಆಗಿತ್ತಾಗ ನನಗೆ ದೊಡ್ಡ ಪರಿಚಯ ಅವರು. ಹಾಗಾಗಿ ಎಸ್.ಎಂ. ಕೃಷ್ಣ ಸಾಹೇಬರು ನಮ್ಮ ಭಾಗದವರೇ ಅಲ್ವೇ, ಮಂಡ್ಯ ಜಿಲ್ಲೆಯವರು. ಯಾವಾಗ ಹೋದ್ರು ಕೂಡ ಅವರು ಬಹಳ ಆತ್ಮೀಯವಾಗಿ ನಮ್ಮನ್ನು ಮಾತಾಡಿಸುವಂಥವ್ರು. ಮತ್ತು ಸರ್ಕಾರ ನಡೆಸುವಂಥ ಸಂದರ್ಭದಲ್ಲಿ ನಮಗೆಲ್ಲ ಎಚ್ಚರಿಕೆಯ ಮಾತು ಹೇಳ್ತಾ ಇದ್ರು. ಕೆಲವರು ಹೇಳು, ಸ್ವಾಮಿ ನಿಮ್ಮ ಅಧಿಕಾರದಿಲ್ಲ. ಅಯ್ಯೋ, ಹಾಗೆಲ್ಲ ಹೇಳಬಾರ್ದು. ಜನ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಹೊರತು ಅಧಿಕಾರ ಅಲ್ಲ. ಆ ಜವಾಬ್ದಾರಿಯನ್ನು ನಾವು ಬಹಳ ಜತನದಿಂದ ನಿರ್ವಹಿಸಬೇಕು ಜನರ ಸಲುವಾಗಿ. ಅದಷ್ಟೇ ಹೊರತು ಯಾವ ಅಧಿಕಾರ ಅಂತ ಕಿವಿ ಮಾತು ಕೂಡ ಹೇಳ್ತಾ ಇದ್ರು ಅವತ್ತಿನ ದಿವಸ.